ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಧ್ಯಾನದ ಮೂಲಕ ದೇವರ ವಾಕ್ಯದ ಕಡೆಗೆ ನಮ್ಮನ್ನು ಗಮನವನ್ನು ಹರಿಸುವ ಹಾಗೆ ಪ್ರಾರ್ಥನೆ ಮೂಲಕ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ನಿನ್ನ ಆಶೀರ್ವಾದ ಕೃಪೆಯಿಂದ ನಿನ್ನ ಶ್ರಮೆ, ಮರಣ, ಪುನರುತ್ಥಾನದ ಮೂಲಕ ನಮಗಾಗಿ ಒಂದು ನಿತ್ಯ ಜೀವದ ಮಾರ್ಗವನ್ನು ನೀನು ತೆರೆದುಕೊಟ್ಟಿ ಸ್ವಾಮಿ. ಆದ್ದರಿಂದ ಈ ಸಮಯದಲ್ಲಿ ನಿನ್ನ ವಾಕ್ಯದ ಮೂಲಕ ನಾವು ನಿನ್ನನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮೆಲ್ಲರ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡೆಂಬುದಾಗಿ ಬೇಡುತ್ತೇವೆ. ನಿನ್ನ ವಾಕ್ಯವೇ ಸತ್ಯವು ಮತ್ತು ಆ ಸತ್ಯದಲ್ಲಿ ನಾವೆಲ್ಲರೂ ಕೂಡ ಜೀವಿಸುವುದಕ್ಕಾಗಿ ನಿನ್ನ ವಾಕ್ಯ ನಮಗೇನು ಬೋಧಿಸುತ್ತದೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಜೀವಿಸುವ ಹಾಗೆ ನೀನು ನಮಗೆ ಕೃಪೆಯನ್ನು ದಯಪಾಲಿಸೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸಿ ವಿಜ್ಞಾಪಿಸುತ್ತೇವೆ. ಆಮೇನ್. ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನಗಳ ಧ್ಯಾನಾವಳಿಯ ಈ ಸಂದರ್ಭದಲ್ಲಿ ನಮಗೆ ಪ್ರಸ್ತಾಪಿಸಲ್ಪಟ್ಟಂಥ ದೇವರ ವಾಕ್ಯದ ವಿಷಯಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ನೇ ವಚನದಿಂದ 29ನೇ ವಚನ ತನಕ. ಅಲ್ಲಿ ಯೇಸು ತನ್ನ ಶಿಷ್ಯರ ಸಂಗಡ ಕಡೇ ಭೋಜನವನ್ನು ಮಾಡಿದ್ದು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕನ್ನುತ್ತೀ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸವರಿಸಿದರು. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ಶ್ರಮ ಧ್ಯಾನಕ್ಕಾಗಿ ಪ್ರಸ್ತಾಪಿಸಲ್ಪಟ್ಟಂಥ ಮಾತುಗಳು ಯೇಸು ತನ್ನ ಶಿಷ್ಯರ ಸಂಗಡ ಕಡೇ ಭೋಜನವನ್ನು ಮಾಡಿದ್ದು ಎಂಬುದೇ. ಯೇಸು ಕ್ರಿಸ್ತನು ತನ್ನ 3.5 ವರ್ಷದ ಸೇವೆಯಲ್ಲಿ ತನ್ನ ಶಿಷ್ಯರೊಂದಿಗೆ ಜೊತೆಯಾಗಿದ್ದುಕೊಂಡು ತನ್ನ ಸೇವೆಯಲ್ಲಿ ಮುಂದುವರಿಸುವಂಥ ಒಂದು ಕೊನೆಯ ದಿನಮಾನಗಳಲ್ಲಿ ಇಸ್ರಾಯೇಲರ ಪದ್ಧತಿಯಂತೆ ಇಸ್ರಾಯೇಲರಿಗೆ ಅನೇಕ ಹಬ್ಬಗಳಿದೆ. ಇದರಲ್ಲಿ ಹುಳಿ ಹಿಟ್ಟಿನ ಹಬ್ಬ ಮತ್ತು ಪಸ್ಕ ಹಬ್ಬ ಹಾಗೂ ಪಂಚಶತಮ ಹಬ್ಬ, ಇದೆಲ್ಲವೂ ಕೂಡ ಇಸ್ರಾಯೇಲರ ಹಬ್ಬವಾಗಿತ್ತು. ನಾವು ವಿಮೋಚನ ಕಾಂಡದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ 12ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ವಿಮೋಚನ ಕಾಂಡ
12ನೇ ಅಧ್ಯಾಯದಲ್ಲಿ ಮೋಶೆ ಮತ್ತು ಆರೋನರಿಗೆ ದೇವರು ತಿಳಿಸಿದಂಥ ಮಾತುಗಳು. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮವನ್ನು ಮೋಶೆ ಆರೋನರಿಗೆ ದೇವರು ಸ್ಪಷ್ಟವಾಗಿ ತಿಳಿಸುವುದನ್ನು ನೋಡುತ್ತೇವೆ. ಆದಿಯಲ್ಲಿ ಇಸ್ರಾಯೇಲರ ಪಾಪದ ವಿಮೋಚನೆಗಾಗಿ ಕುರಿಮರಿಯನ್ನು ಅಥವಾ ಆಡುಮರಿಯನ್ನು ಸಮರ್ಪಿಸಬೇಕಾದದ್ದು ಅವರ ಆಚರಣೆಯಾಗಿತ್ತು. ಈ ಮೂಲಕ ಅವರು ಪಸ್ಕ ಹಬ್ಬವನ್ನು ಆಚರಿಸುವುದನ್ನು ನಾವು ನೋಡುತ್ತೇವೆ. ಇದೆಲ್ಲವನ್ನು ದೇವರು ಅವರಿಗೆ ತಿಳಿಸಿ ವಿಮೋಚನೆಕಾಂಡ 13:3 ಮೋಶೆ ಇಸ್ರಾಯೇಲರಿಗೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ ಎಂಬುದನ್ನು ದೇವರು ಅವರಿಗೆ ಸ್ಪಷ್ಟಪಡಿಸುವುದನ್ನು ನೋಡುತ್ತೇವೆ. ಪಸ್ಕದ ಕುರಿಯಾದಂಥ ಯೇಸು ಕ್ರಿಸ್ತನು ಇಲ್ಲಿ ತನ್ನ ಮರಣ ಕಾಲ ಸಮೀಪವಾದಾಗ ತನ್ನ ಶಿಷ್ಯರೊಂದಿಗೆ ಆತನು ಕಡೆಯ ಭೋಜನವನ್ನು ಮಾಡುತ್ತಾ ತಾನು ಮುಂದೆ ಲೋಕದ ಪಾಪದ ನಿವಾರಣೆಗಾಗಿ ಯಜ್ಞಾರ್ಪಿತನಾಗಿ ಆಗಲಿಕ್ಕಿದ್ದಾನೆ ಎಂಬುದನ್ನು ಮುಂತಿಳಿಸುವುದಕ್ಕಾಗಿ ಈ ಒಂದು ಪಸ್ಕದ ಹಬ್ಬದ ಆಚರಣೆಯನ್ನು ಅಲ್ಲಿ ಸಿದ್ಧ ಮಾಡುವುದಕ್ಕಾಗಿ ಯೇಸುಸ್ವಾಮಿ ಇಬ್ಬರು ಶಿಷ್ಯರನ್ನು ಕಳುಹಿಸುವುದನ್ನು ನೋಡುತ್ತೇವೆ. ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ ನಾವು 14ನೇ ಅಧ್ಯಾಯಕ್ಕೆ ಹೋಗುವಾಗ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 12ನೇ ವಚನ ಹೇಳ್ತದೆ. 4ನೇ ಅಧ್ಯಾಯ 12ನೇ ವಚನ, ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ, ಆತನ ಶಿಷ್ಯರು, ನೀನು ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಆತನನ್ನು ಕೇಳಲು, ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ಆ ಸ್ಥಳ ಸಿದ್ಧ ಮಾಡುವುದಕ್ಕಾಗಿ ಆ ಪಟ್ಟಣಕ್ಕೆ ಹೋಗಿರಿ ಎಂಬುದಾಗಿ ಯೇಸುಸ್ವಾಮಿ ಅವರನ್ನು ಕಳುಹಿಸಿಕೊಡುವುದನ್ನು ನೋಡುತ್ತೇವೆ. ಆ ಇಬ್ಬರು ಶಿಷ್ಯರನ್ನು ವೈದ್ಯನಾದ ಲೂಕನು ಸ್ಪಷ್ಟಪಡಿಸ್ತಾನೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಅಲ್ಲಿ 7ನೇ ವಚನಕ್ಕೆ ಬರುವಾಗ, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಅದನ್ನು ತಿಳಿದುಕೊಳ್ಳುತ್ತೇವೆ. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿ ಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಎಂಬುದಾಗಿ ಲೂಕನು ಸ್ಪಷ್ಟಪಡಿಸ್ತಾನೆ. ಆ ಇಬ್ಬರು ಶಿಷ್ಯರನ್ನು ಲೂಕನು ಸ್ಪಷ್ಟಪಡಿಸುವುದನ್ನು ನೋಡುತ್ತೇವೆ, ಪೇತ್ರ ಯೋಹಾನರೆಂಬುದಾಗಿ. ಇಲ್ಲಿ ಸಿದ್ಧತೆ, ಒಂದು ಸಿದ್ಧತೆ, ಆ ಪಸ್ಕದ ಊಟಕ್ಕಾಗಿ ಭೋಜನಕ್ಕಾಗಿ ಸಿದ್ಧ ಮಾಡುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಸಿದ್ಧ ಮಾಡ್ತಾನೆ. ತಾನು ಸಿದ್ಧನಾಗಿದ್ದ, ತನ್ನ ಶಿಷ್ಯರನ್ನು ಸಿದ್ಧ ಮಾಡಿ ಆ ಸ್ಥಳವನ್ನು ಕೂಡ ಸಿದ್ಧ ಮಾಡಲಿಕ್ಕೆ ಶಿಷ್ಯರನ್ನು ಕಳುಹಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಸಿದ್ಧತೆ ಬಹಳ ಪ್ರಾಮುಖ್ಯ. ಪಸ್ಕದ ಆ ಭೋಜನಕ್ಕಾಗಿ ಸಿದ್ಧತೆ, ತನ್ನ ಕೊನೆಯ ಕ್ಷಣಗಳ ಇನ್ನೂ ತಾನು ಲೋಕಕ್ಕೆ ಇದ್ದಾನೆ. ಲೋಕದ ಪಾಪದ ನಿವಾರಣೆಗಾಗಿ ಆತನು ಯಜ್ಞದ ಕುರಿಯಾಗಿ ಬಲಿಯಾಗಲಿಕ್ಕಿದ್ದಾನೆ. ಅದನ್ನು ಯೋಹಾನನು ಬರೆದ ಸುವಾರ್ತೆ 1:29 ಯೋಹಾನನು ಸ್ಪಷ್ಟಪಡಿಸುವುದನ್ನು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ ಹೇಳ್ತದೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಇಲ್ಲಿ ಲೋಕಕ್ಕೆ ಯೇಸು ಕ್ರಿಸ್ತನನ್ನು ಸ್ನಾನಿಕನಾದ ಯೋಹಾನನು ಅಲ್ಲಿ ಪ್ರಕಟಪಡಿಸುವುದನ್ನು ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ತನ್ನ ಕೊನೆಯ ದಿನಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ನಮ್ಮನ್ನು ಸಿದ್ಧ ಮಾಡುವುದಕ್ಕಾಗಿ, ಆ ಭೋಜನಕ್ಕೆ ಸಿದ್ಧ ಮಾಡುವುದಕ್ಕಾಗಿ ಮತ್ತು ತನ್ನ ದೇಹ ರಕ್ತದಲ್ಲಿ ನಾವು ಪಾಲುಗಾರರಾಗಬೇಕೆಂಬುದಾಗಿ ಆ ಭೋಜನವನ್ನು ಮಾಡಿ ಮತ್ತು ಶಿಷ್ಯರನ್ನು ಆತನು ಸಿದ್ಧ ಮಾಡುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರೇ, ಅಲ್ಲಿ ಒಬ್ಬ ಶಿಷ್ಯ, ಯೇಸು ಕ್ರಿಸ್ತನೊಂದಿಗೆ ಇದ್ದಂಥ ಶಿಷ್ಯ
ನಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಆ ಭೋಜನದ ಸಮಯದಲ್ಲಿ ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಹದ್ದಿದವನೇ ನನ್ನನ್ನು ಹಿಡುಕೊಡುವನು, ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು ಎಂಬುದಾಗಿ ಇಲ್ಲಿ ಹಿಡುಕೊಡುವಂಥ ಯೂದನ ವಿಷಯವಾಗಿ ಅಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಅಲ್ಲಿ ಎಚ್ಚರಪಡಿಸುವುದನ್ನು ನೋಡುತ್ತೇವೆ. ಒಂದು ಕೊನೆಯ ಸಂದರ್ಭ, ಕೊನೆಯ ಒಂದು ಅವಕಾಶ ಇಲ್ಲಿ ಯೂದನಿಗೆ ಯೇಸು ಕ್ರಿಸ್ತನು ಮಾಡಿಕೊಡ್ತಾ ಇದ್ದಾನೆ. ಒಂದು ಒಪ್ಪಿಕೊಳ್ಳುವಂಥ ಒಂದು ಅವಕಾಶವನ್ನು ತನ್ನ ಕೊನೆಯ ದಿನಗಳಲ್ಲಿ ಇನ್ನೇನು ತಾನು ಲೋಕದ ಪಾಪದ ನಿವಾರಣೆಗಾಗಿ ಕುರಿಯ ಬದಲಾಗಿ ತನ್ನನ್ನೇ ಯಜ್ಞವನ್ನಾಗಿ ಮಾಡಲಾಗಿ ನಮ್ಮ ಲೋಕದ ಸಮಸ್ತ ಪಾಪದ ನಿವಾರಣೆಗಾಗಿ ಆತನು ಬಲಿಯಾಗಲಿಕ್ಕಿದ್ದಾನೆ. ಆತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ಯೂದನಿಗೆ ಒಂದು ಅವಕಾಶವನ್ನು ದೇವರು ಮಾಡಿಕೊಡುತ್ತಾ ಇದ್ದಾನೆ. ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರಾಗುವಂಥ ಒಂದು ಅವಕಾಶ ದೇವರು ಮಾಡಿಕೊಡ್ತಾ ಇದ್ದಾನೆ. ಆದರೆ ಯೂದನಲ್ಲಿದ್ದಂಥ ಆಲೋಚನೆ ಅದು ಬೇರೆದಾಗಿತ್ತು. ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಯೂದನು ಮುಂದೆ ಏನು ಮಾಡಲಿಕ್ಕಿದ್ದಾನೆ. ತನ್ನ ಗುರುವಿಗೆ ಆತನು ದ್ರೋಹ ಬಗೆಯಲಿಕ್ಕಿದ್ದಾನೆ. ಇದೆಲ್ಲವನ್ನು ತಿಳಿದಂಥ ಯೇಸು ಸ್ವಾಮಿ ತನ್ನ ಕೊನೆಯ ಈ ಭೋಜನದ ಮೂಲಕ ತನ್ನ ದೇಹದಲ್ಲಿ ಪಾಲುಗಾರರಾಗುವಂಥ ಈ ಸಂದರ್ಭದಲ್ಲಿ ಯೂದನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಆತನು ಮುಂದೆ ನಾವು ಅಲ್ಲಿ ಮತ್ತಾಯ ಎಂಬ ಸುವಾರ್ತೆ 26-25ನೇ ವಚನದಿಂದ ಓದುತ್ತಾ ಬರುವಾಗ, ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ಯೂದನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತಾನು ಹಿಡುಕೊಡುತ್ತೇನೆಂಬುದಾಗಿ, ತನ್ನ ಗುರುವನ್ನು ಹಿಡುಕೊಡುತ್ತೇನೆಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದ್ದರೂ ಕೂಡ ಆತನು ಮುಂದೆ ಬಂದು, ಗುರುವೇ, ನಾನಲ್ಲವಲ್ಲ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ನೀನೇ ಹೇಳಿದ್ದಿ ಎಂಬುದಾಗಿ ಹೇಳ್ತಾನೆ. ಮುಂದೆ ಆತನು ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ಯೇಸು ಸ್ವಾಮಿ ತಿನ್ನಿರಿ, ಇದು ನನ್ನ ದೇಹ ಎಂಬುದಾಗಿ ಅಲ್ಲಿ ದೇವರ ಸ್ತೋತ್ರ ಮಾಡಿ ಅವರಿಗೆ ಹಂಚುವುದನ್ನು ನಾವು ನೋಡುತ್ತೇವೆ. ದ್ರೋಹಿಯಾದಂಥ ಯೂದನು ಕೂಡ ಅದರಲ್ಲಿ ಪಾಲುಗಾರನಾಗಿ ತನ್ನ ಪಾಪಕ್ಕೆ, ತಾನು ಮಾಡಬೇಕಾದಂಥ ದ್ರೋಹಕ್ಕೆ ಅದನ್ನು ಒಪ್ಪಿಕೊಳ್ಳದೆ ಆ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರನಾಗಿ ಹೊರಟು ಹೋಗ್ತಾನೆ. ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನೋಡುತ್ತೇವೆ. ಆ ಕೊರಿಂಥ ಸಭೆ ಕರ್ತನ ಭೋಜನವನ್ನು ಕ್ರಮ ತಪ್ಪಿ ಆಚರಿಸುತ್ತಾ ಇತ್ತು. ಆ ಸಭೆಗೆ ಆತನು ಎಚ್ಚರಿಸಿ ಬರೆಯುವಾಗ ಆತನು 11ನೇ ಅಧ್ಯಾಯ 27ನೇ ವಚನದಿಂದ ಆತನು ಬರೀತಾನೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ
ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಎಚ್ಚರಿಸಲು ನೋಡುತ್ತೇವೆ. ಮತ್ತು ಆತನು ಮುಂದೆ ಬರೀತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಎಚ್ಚರಿಸ್ತಾನೆ. ಪ್ರಿಯರೇ, ಯೂದನ ದ್ರೋಹದ ನಿಮಿತ್ತವಾಗಿ ಮುಂದೆ ಅವನಿಗೆ ನ್ಯಾಯ ತೀರ್ಪು ಪಾಸಾಯಿತು. ಪ್ರಿಯರೇ, ಅವನು ನ್ಯಾಯ ತೀರ್ಪಿಗೆ ವಿಚಾರಣೆಗೆ ಒಳಗಾದ. ವಾಕ್ಯ ಕೂಡ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನ ರೊಟ್ಟಿಯನ್ನು ತಿಂದರೆ ಅಥವಾ ಅವನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅದಕ್ಕೆ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ ಎಂಬುದಾಗಿ ಮುಂದೆ ಯೂದನ ಜೀವಿತವನ್ನು ನೋಡುತ್ತೇವೆ. ಅದರಲ್ಲಿ ಪಾಲುಗಾರನಾಗಿ ಕರ್ತನ ಭೋಜನದಲ್ಲಿ ಆತನು ಪಾಲುಗಾರನಾಗಿ ಕ್ರಿಸ್ತನಿಗೆ ದ್ರೋಹ ಬಗೆದು ಮುಂದೆ ತನ್ನ ಜೀವಿತದಲ್ಲಿ ಅವನು ಈ ರೀತಿಯಲ್ಲಿ ವಾಕ್ಯ ಬರೆದ ಹಾಗೆ ನ್ಯಾಯ ತೀರ್ಪಿಗೆ ಒಳಗಾದ. ಅದಕ್ಕೆ ಅಪೊಸ್ತಲ ಕೃತ್ಯದಲ್ಲಿ ನಾವು 1ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೂದನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 17ನೇ ವಚನದಿಂದ, ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದವನಾಗಿದ್ದನು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆಗೆಳಗಾಗಿ ಬಿದ್ದು ಅವನ ಹೊಟ್ಟೆ ಹೊಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು ಎಂಬುದಾಗಿ. ಯೂದನ ಅಂತ್ಯಸ್ಥಿತಿ, ಮೊದಲ ಸ್ಥಿತಿ ಬಹಳ ಒಳ್ಳೆಯದಾಗಿತ್ತು. ಯೇಸು ಸ್ವಾಮಿ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯನಾಗಿ ಮೊದಲನೇ ದಿನಗಳು ಬಹಳ ಒಳ್ಳೆಯದಾಗಿತ್ತು. ಅದರ ಅಂತ್ಯದ ಸ್ಥಿತಿ ಅವನದು. ಅವನು ನ್ಯಾಯ ವಿಚಾರಣೆಗೆ ಒಳಗಾದ. ಪ್ರಿಯರೇ, ದ್ರೋಹದ ನಿಮಿತ್ತ ಅಯೋಗ್ಯವಾಗಿ ಕರ್ತನ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರನಾಗಿ ಕ್ರಿಸ್ತನಿಗೆ ದ್ರೋಹ ಬಗೆದುದರಿಂದ ಅವುಗಳೇ ನ್ಯಾಯ ತೀರ್ಪಿಗೆ ಒಳಗಾದ. ಪ್ರಿಯರೇ, ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮಗಾಗಿ ಸಿದ್ಧ ಮಾಡಿದಂಥ ಕರ್ತನ ಭೋಜನ ಅದೊಂದು ಕಡೆಯ ಭೋಜನವಾಗಿತ್ತು. ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂಥ ನಾವು ಪ್ರಿಯರೇ, ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಜನಾಂಗ. ಆದ್ದರಿಂದ ದೇವರು ನಮಗೆ ಅವಕಾಶ ಕೊಡುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥದ್ದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ದೇವರು ನಮಗೆ ಅವಕಾಶ ಕೊಡ್ತಾನೆ, ದೇವರು ನಮಗೆ ಸಂದರ್ಭ ಕೊಡ್ತಾನೆ. ಒಂದು ವೇಳೆ ಕ್ರೈಸ್ತರಾಗಿದ್ದು ವಿಶ್ವಾಸಿಗಳಾಗಿದ್ದು ನಾವು ರಕ್ಷಣೆ ಹೊಂದಿದ್ದೇವೆಂಬುದಾಗಿ ಹೇಳಿಕೊಂಡು ನಾವು ದೇವರ ಕೃಪೆಯನ್ನು ನಾವು ಅಲಕ್ಷ್ಯ ಮಾಡದೆ, ದೇವರ ಕೃಪೆ ನಮಗೆ ಪಾಪ ಮಾಡಲಿಕ್ಕೆ ಅಲ್ಲ ಪ್ರಿಯರೇ, ಕೃಪೆ ಇದ್ದೇ ಎಂಬುದಾಗಿ ನಾವು ಪಾಪದಲ್ಲಿ ಜೀವಿಸುವಂಥದ್ದಲ್ಲ ಪ್ರಿಯ ಸಹೋದರ ಸಹೋದರಿ. ಕೃಪೆ ನಮಗೆ ಪಾಪ ಮಾಡಲಿಕ್ಕೆ ದೇವರು ಕೃಪೆ ಕೊಟ್ಟದ್ದು ಅಲ್ಲ. ದೇವರು ನಮಗೆ ಕೃಪೆ ಕೊಟ್ಟದ್ದು ನಾವು ಪಾಪದಿಂದ ತಿರುಗಿಕೊಳ್ಳಬೇಕೆಂಬುದಾಗಿ. ಅದಕ್ಕೆ ಪೌಲನು ರೋಮಾಪುರಕ್ಕೆ ಬರೆಯುವಾಗ, ಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅಲ್ಲಿ 1ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ. ದೇವರು ನಮಗೆ ಕೃಪೆ ಕೊಟ್ಟದ್ದು ಪಾಪದಲ್ಲಿ ಜೀವಿಸುವುದಕ್ಕಾಗಿ ಅಲ್ಲ ಪ್ರಿಯ ಸಹೋದರ ಸಹೋದರಿ. ದೇವರು ನಮಗೆ ಕೃಪೆ ಕೊಟ್ಟದ್ದು ನಾವು ಪಾಪದಿಂದ ಬಿಡುಗಡೆ ಹೊಂದಬೇಕು, ಪಾಪದಲ್ಲಿ ನಾವು ಜೀವಿಸಬಾರದು. ಪಾಪಕ್ಕೂ ದೇವರಿಗೂ ಸಂಬಂಧ ಇಲ್ಲ ಪ್ರಿಯರೇ. ಅದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಕರ್ತನ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರರಾಗುವಂಥ ನಾವು, ಆತನ ಮರಣದಲ್ಲಿ ಪಾಲುಗಾರರಾಗುವಂಥ ನಾವು
ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡರೆ ಬಹಳ ಒಳ್ಳೆಯದು. ಪ್ರಿಯರೇ, ನಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನ ಮೇಜಿನ ಬಳಿಗೆ ಬರಬೇಕಾಗಿದೆ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಆದ್ದರಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದನ್ನು ನಾವು ಅರಿತಿದ್ದೇವೆ. ನಾವು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಪಾಪ ನಮ್ಮನ್ನು ಆಳುತ್ತಾ ಇದೆಯೋ, ಶರೀರಾಧೀನ ಸ್ವಭಾವಗಳು ನಮ್ಮನ್ನು ಆಳುತ್ತಾ ಇದೆಯೋ, ಅಥವಾ ನಾವು ಕ್ರಿಸ್ತನಿಗೆ ದ್ರೋಹ ಬಗೆಯುತ್ತಾ ಇದ್ದೇವೋ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ಪರೀಕ್ಷಿಸದೆ ನಾವು ಕರ್ತನ ದೇಹದಲ್ಲಿ, ಆತನ ರಕ್ತದಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ನಾವು ಆತನಿಗೆ ದ್ರೋಹ ಬಗೆದು ಮುಂದೆ ನ್ಯಾಯ ವಿಚಾರಣೆಗೆ ಒಳಗಾಗ್ತೇವೆ. ಅದರಿಂದ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಪ್ರಿಯರೇ. ಇದರ ವಿಷಯವಾಗಿ ದೇವರು ಯೇಸುಸ್ವಾಮಿ ಹೇಳ್ತಾನೆ, ಈ ಮನುಷ್ಯನು ಹುಟ್ಟದಿದ್ದರೆ ಎಷ್ಟೋ ಮೇಲಾಗಿತ್ತು ಎಂಬುದಾಗಿ. ಅವನ ಅಂತ್ಯಸ್ಥಿತಿ ಬಹಳ ಕೆಟ್ಟದ್ದಾಗಿತ್ತು. ಆದ್ದರಿಂದ ನಾವು ಮೊದಲು ಕ್ರಿಸ್ತಿಯ ಜೀವಿತದಲ್ಲಿ ಕ್ರಿಸ್ತನನ್ನು ನಂಬಿ ಬರ್ತೇವೆ. ಮೊದಲು ಎಲ್ಲವೂ ಕೂಡ ಒಳ್ಳೆಯದಾಗಿರ್ತದೆ. ಆದರೆ ಅಂತ್ಯದ ದಿನಗಳಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಲೋಕದ ಸಂಗತಿಗಳಿಗೆ ನಾವು ಒಳಗಾಗದೆ ನಮ್ಮ ಪೂರ್ವ ಸ್ವಭಾವವನ್ನು ಸಂಪೂರ್ಣವಾಗಿ, ಅದಕ್ಕೆ ರೋಮಾಪುರ 6:6 ಹೇಳ್ತದೆ, ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ಎಂಬುದಾಗಿ. ನಮ್ಮೆಲ್ಲ ಪಾಪ ಅಪರಾಧವನ್ನು ಕ್ರಿಸ್ತನ ಕೂಡ ನಾವು ಶಿಲುಬೆಗೆ ಹಾಕಿ ಕ್ರಿಸ್ತನ ರಕ್ತದಲ್ಲಿ ನಾವು ಬಿಡುಗಡೆ ಹೊಂದಿಕೊಂಡು ಪಾಪ ಪರಿಹಾರವನ್ನು ಹೊಂದಿಕೊಂಡು ಪ್ರಿಯರೇ, ನಾವು ಕ್ರಿಸ್ತನ ಕಡೆಗೆ ಬರೋಣ. ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನವನ್ನು ಧ್ಯಾನ ಮಾಡುವಂಥ ನಾವುಗಳು ಪ್ರಿಯರೇ, ನಾವು ಕೇವಲ ಇದನ್ನು ಆಚರಣೆಯಾಗಿ ಇಟ್ಟುಕೊಳ್ಳದೆ, ಸಾಂಪ್ರದಾಯಿಕವಾಗಿ ಇದನ್ನು ನಾವು ಆಚರಿಸದೆ ವರ್ಷಾನುವರ್ಷಕ್ಕೆ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಂಡು ನಾವು ಬದಲಾಗಬೇಕು ಪ್ರಿಯರೇ. ನಮ್ಮ ಜೀವಿತವನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ಕ್ರಿಸ್ತಿಯ ಜೀವಿತದಲ್ಲಿ ತನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕಾಗುವಂತೆ ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪೆ, ನಿಮ್ಮ ಆಶೀರ್ವಾದ, ಸಹಾಯ ನಮ್ಮೆಲ್ಲರ ಜೀವಿತದಲ್ಲಿ ನೀನು ದಿನದಿನವೂ ಹೊಸದಾಗಿ ಕೊಟ್ಟಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಶ್ರಮ ಮರಣಗಳನ್ನು ನಾವು ಪುನರುತ್ಥಾನದ ಈ ವಾಕ್ಯದ ಧ್ಯಾನವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಅಪ್ಪ, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಸ್ವಾಮಿ, ನಾವು ನಿನ್ನ ಬಳಿಗೆ ಬರಲಿಕ್ಕಾಗುವಂಥ ಕೃಪೆ ಕೊಡು. ನಿನ್ನ 2023 ವರ್ಷಗಳ ಹಿಂದೆ ನಮಗೋಸ್ಕರ ಶಿಲುಬೆಯಲ್ಲಿ ಅನುಭವಿಸಿದಂಥ ನಿನ್ನ ಶ್ರಮೆ, ಮರಣ, ಪುನರುತ್ಥಾನದ ಮೂಲಕ ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕೆಂಬುದಾಗಿ ನೀನು ಬಯಸಿತ್ತಿ ಸ್ವಾಮಿ. ಅದಕ್ಕಾಗಿ ನಮ್ಮ ನಾಶನದಲ್ಲಿ ನೀನು ಇಷ್ಟಪಡದೆ ನಮಗೆ ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಈ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ಯಪ್ಪ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರ ಜೀವಿತ ಸ್ವಾಮಿ ಇದ್ದಂತೆ ಇರದೆ, ಕೇವಲ ಆಚರಣೆಯಾಗಿರದೆ ಸ್ವಾಮಿ, ನಾವು ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮೆಲ್ಲರನ್ನೂ ಕೂಡ ನಿನ್ನ ರಕ್ತದಲ್ಲಿ ಶುದ್ಧೀಕರಿಸು. ನಿನ್ನ ವಾಕ್ಯದಲ್ಲಿ ನಾವು ಬಲ ಹೊಂದುತ್ತಾ ನಿನ್ನನ್ನು ಈ ಲೋಕದಲ್ಲಿ ಮೈಪಡಿಸಲಿಕ್ಕಾಗುವಂತೆ ನೀನು ನಮಗೆ ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮೆಲ್ಲರ ಮೇಲೆ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಕೊಟ್ಟಂಥ ಈ ಸಂದರ್ಭ, ಅವಕಾಶಕ್ಕಾಗಿ ಸ್ತೋತ್ರ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ನಡೆಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ